ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಮುಂಚೆನೇ ಗಿಫ್ಟ್ ತರಿಸ್ಬಿಟ್ಟಿದ್ದೆ. ನನಗೆ ದುಡ್ಡು ಕೊಡಿ ನಂಗೆ ಇಷ್ಟ ಬಂದಿದ್ದು ತಗೊತೀನಿ ಅಂತೇಳಿ ಇಸ್ಕೊಂಡಿದ್ದೆ. ಯಾವಾಗಲೂ ಗ್ಲಾಸ್ ಐಟಮ್ಸೇ ಜಾಸ್ತಿ ತರಿಸ್ತಾ ಇದ್ದೆ. ಈ ಸತಿ ಸ್ಟೀಲಿಂದು ತರ್ಸೋಣ ಅಂತ ಹೇಳಿ ಈ ಕೊಕೊನಟ್ ಬ್ರ್ಯಾಂಡ್‌ದು ಸ್ಟೀಲ್ ಐಟಮ್ಸ್ ತರಿಸಿದ್ದೀನಿ ಕಿಚನ್ನಿಗೆ ಏನೇನು ಬೇಕೋ. ನನಗೆ ಗ್ಲಾಸ್ ಸೆಟ್ ಬೇಕಿತ್ತು. ಇದು ಗಿಫ್ಟಿಂಗ್ ಪರ್ಪಸ್‌ಗೂ ಚೆನ್ನಾಗಿದೆ ಮತ್ತು ಯೂಸ್ ಮಾಡೋಕ್ಕೆ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿದೆ ಡಿಸೈನು ಅಂತ ಅನಿಸ್ತು. ಅದನ್ನು ತರಿಸಿದೆ. ಮತ್ತು ನೆಕ್ಸ್ಟು ದೋಸೆ ಮಾಡೋಕ್ಕೆ ಈ ಕಾಸ್ಟ್ ಐರನ್ ತವ. ಇದು ಪ್ರೀ ಸೀಸನ್ಡ್ ಆಗಿರೋದ್ರಿಂದ ನಾವು ಸೀಸನಿಂಗ್ ಮಾಡಬೇಕು ಅಂತೇನಿಲ್ಲ. ಆರಾಮಾಗಿ ತಂದು ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಚೆನ್ನಾಗೇ ಬಂತು. ಸ್ಟೀಲ್ ಐಟಮ್ಸ್ ಯಾವಾಗಲೂ ಒಳ್ಳೆ ಕ್ವಾಲಿಟಿದೆ ತಗೋಬೇಕು. ಆವಾಗ ಜಾಸ್ತಿ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ಒಂದು 2, 3 ವರ್ಷಕ್ಕೇನೆ ಬೇಕ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಈ ಸತಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಕ್ವಾಲಿಟಿದೇ ಇರಲಿ ಅಂತ ಈ ಕೊಕೊನಟ್ ಬ್ರ್ಯಾಂಡ್‌ದೇ ತರಿಸಿದ್ದೀನಿ. ಇದರಲ್ಲಿ ಸ್ಮಾಲ್ ಬೌಲು ಮತ್ತು ಪಿಜ್ಜಾ ಆರ್ ಕೇಕ್ ಕಟ್ ಮಾಡೋದು, ಹಾಗೆ ಸೆಟ್ ಆಫ್ 3 ಸರ್ವಿಂಗ್ ಬೌಲ್ಸ್ ಒಟ್ಟು ಓವರಾಲ್ ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್‌ಗೆ ಹೊಸ ಹೊಸ ಡಿಶ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಈ ಸತಿ ಸ್ಪೆಗೆಟಿ ಪಾಸ್ತಾ ಮಾಡಿದ್ದೆ. ಹಾಗೆ ಇದು ಅಸ್ಸಾಮೀಸ್‌ದು ಸೆಸಮಿ ಚಿಕನ್ ಮಾಡಿದ್ದೆ. ಹಾಗೆ ಡೆಸರ್ಟ್‌ಗೆ ಜಾಮೂನ್ ಮತ್ತು ಬಾಪಾದೈ ಬೆಂಗಾಲಿ ಸ್ವೀಟ್ ಮಾಡಿದ್ದೆ. ಟೇಸ್ಟ್ ಮಾತ್ರ ಸೇಮ್ ಆಲ್ಮೋಸ್ಟ್ ಗಿಣ್ಣ ಥರನೇ ಇತ್ತು. ಗಿಣ್ಣ ಮಿಸ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದನ್ನು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ. ನನಗೆ ನನ್ನ ಫ್ರೆಂಡ್ ಬೈತಾನೆ ಇರ್ತಾಳೆ, "ನಿನಗೇನು ಬೇಕೋ ಅದು ತಗೋ" ಅಂದರೆ ಬರೇ ಮನೆಗೆ ಮನೆಗೆ ಅಂತ ತಗೊತಾ ಇರ್ತೀಯ. ಅದು ಏನು ಮಾಡ್ತೀಯೋ ಅಷ್ಟು ಐಟಮ್ಸ್ ಕಲೆಕ್ಟ್ ಮಾಡಿ ಅಂತ. ಬಟ್ ನನಗೆ ತುಂಬ ಇಷ್ಟ ಈ ಥರ ಹೋಮ್ ಡೆಕೋರ್ ಇಲ್ಲ ಕಿಚನ್ ಐಟಮ್ಸ್ ಕಲೆಕ್ಟ್ ಮಾಡೋದು. ಆಮೇಲೆ ಎಲ್ಲ ಕೆಲಸ ನಾನೇ ಮಾಡಿದ್ದೆ. ಒಂದಾದ್ರೂ ಕೆಲಸ ನನ್ನ ಹಸ್ಬೆಂಡಿಗೆ ಹಚ್ಚೋಣ ಅಂತ ಎಳ್ನೀರಾದ್ರು ಹೊಡ್ಕೊಡಿ ಅಂತ ಹೇಳಿದೆ. ಆಮೇಲೆ ಮತ್ತೆ ರೆಡಿಯೆಲ್ಲ ಯಾರು ಆಗ್ತಾರೆ ಅಂತ ಹೇಗಿದ್ವು ಹಾಗೆ ಊಟ ಮಾಡ್ಕೊಂಡ್ವಿ. ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.